ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 3/3/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ರೂಪ ಬಸಂತರಾಗಿದ್ದೀರಿ, ಅಂದ್ರೆ ಜ್ಞಾನ ಮತ್ತು ಯೋಗ ಉಳ್ಳವರಾಗಿದ್ದೀರಿ. ನಿಮ್ಮ ಮುಖದಿಂದ ಅಂದ್ರೆ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಒಳ್ಳೆಯವರ ಸಂಘವನ್ನೇ ಮಾಡಬೇಕು, ಆಗ ಅವಸ್ಥೆ ಏಕರಸವಾಗಿರುತ್ತೆ. ಒಳ್ಳೆಯ ಸೇವಾಧಾರಿ ಜ್ಞಾನಿ ಯೋಗಿಗಳ ಸಂಘವನ್ನೇ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಇನ್ನು ಮೂರನೇದಾಗಿ, ಸೇವಾಧಾರಿಗಳಾಗಿ ಸರ್ವರಿಗೂ ಶಿವತಂದೆಯ ಪರಿಚಯವನ್ನು ನೀಡ್ರಿ, ಸರ್ವಿಸಬಲ್ ಆಗ್ರಿ ಅಂತ ಬಾಬಾ ಹೇಳ್ತಾರೆ. ಜ್ಞಾನಯೋಗದ ಚರ್ಚೆಯನ್ನೇ ಮಾಡ್ರಿ, ಬೇರೆ ಅನ್ಯ ಯಾವುದೇ ಚರ್ಚೆ ಮಾಡಿ ಸಮಯ ವೇಸ್ಟ್ ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ಜ್ಞಾನದ ಮೂಲಕ ರಾವಣ ಅಂದ್ರೆ ಮಾಯೆಯ ಬಹುರೂಪವನ್ನು ತಿಳಿದುಕೊಂಡು ಅದರ ಆಕರ್ಷಣೆಗಳಿಂದ ಮುಕ್ತರಾಗುವಂತಹ ಸಾಹಸಿಗಳಾಗ್ರಿ. ಐದನೇದು, ಸೇವೆಗಳಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಿರ್ಮಾಣ ಚಿತ್ತತೆ, ನಮ್ರತೆ, ಈ ವಿಶೇಷತೆಯನ್ನ ಜೀವನದಲ್ಲಿ ಧಾರಣೆ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಜ್ಞಾನ ರತ್ನಗಳು, ಏಕರಸಾವಸ್ಥೆ, ಸೇವಾಧಾರಿ, ಸರ್ವಿಸಬಲ್, ಸಾಹಸ, ನಿರ್ಮಾಣ ಚಿತ್ತ. ಇಂದಿನ ಚಿಂತನೆ: ನಾನು ಆತ್ಮ ಸಾಹಸವಂತ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಈ ಸಾಕಾರ ಸೃಷ್ಟಿಯಲ್ಲಿ ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಜ್ಯೋತಿ ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ಸ್ವಯಂ ಪರಮಾತ್ಮ ಶಿವಬಾಬರವರು ಬ್ರಹ್ಮ ತಂದೆಯ ಮೂಲಕ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ನನಗೆ ಸತ್ಯ ಜ್ಞಾನ ಮತ್ತು ಯೋಗದಿಂದ ಶೃಂಗರಿಸುತ್ತಿದ್ದಾರೆ. ನಾನು ಆತ್ಮ ಜ್ಞಾನ ಮತ್ತು ಯೋಗ ಉಳ್ಳವನಾಗಿದ್ದೇನೆ. ಸತ್ಯ ಜ್ಞಾನವನ್ನು ಸತ್ಯಂ ಶಿವಂ ಸುಂದರಂ ಶಿವಬಾಬಾ ನಿಮ್ಮಿಂದ ಅರ್ಥ ಮಾಡಿಕೊಂಡಿದ್ದೇನೆ. ಈಗ ಸದಾ ನಾನು ಜ್ಞಾನರತ್ನಗಳನ್ನೇ ನುಡಿಯುತ್ತೇನೆ, ಜ್ಞಾನರತ್ನಗಳನ್ನೇ ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳುತ್ತೇನೆ. ನಾನು ಆತ್ಮ ಸದಾ ಒಳ್ಳೆಯವರ ಸಂಘವನ್ನೇ ಮಾಡುವ ಸದಾ ಏಕರಸ ಅವಸ್ಥೆ ಉಳ್ಳವನಾಗಿದ್ದೇನೆ. ನಾನು ಸದಾ ಒಳ್ಳೆಯವರ ಸಂಘವನ್ನೇ ಮಾಡಿ ಸದಾ ತಂದೆಯ ಸಂಘದಲ್ಲಿ ಸದಾ ತಂದೆಯ ಜೊತೆಯಾಗಿ ಇರುತ್ತೇನೆ. ಸರ್ವರಿಗೂ ತಂದೆಯ ಪರಿಚಯವನ್ನು ನೀಡುತ್ತೇನೆ. ನಾನು ಆತ್ಮ ಸರ್ವಿಸಬಲ್ ಆಗಿದ್ದೇನೆ. ಶಿವ ತಂದೆಯ ಸತ್ಯ ಜ್ಞಾನವನ್ನ ಅನೇಕರಿಗೆ ನೀಡುತ್ತೇನೆ. ಜ್ಞಾನ ಮತ್ತು ಯೋಗದ ಚರ್ಚೆಯ ವಿನಃ ಅನ್ಯ ಯಾವುದೇ ಚರ್ಚೆಯನ್ನು ಮಾಡಿ ಸಮಯವನ್ನು ಹಾಳು ಮಾಡದಂತಹ ನಾನು ಸತ್ಯ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಮಾಯೆಯ ಬಹುರೂಪವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಮಾಯೆಯ ಆಕರ್ಷಣೆಗಳಿಂದ ಮುಕ್ತನಾಗುವ ನಾನು ಸಾಹಸವಂತ ಆತ್ಮನಾಗಿದ್ದೇನೆ. ನಾನು ಆತ್ಮ ಸಫಲತಾ ಮೂರ್ತಿಯಾಗಿದ್ದೇನೆ. ಸದಾ ನಿರ್ಮಾಣ ಚಿತ್ತೆ ನಮ್ರತೆ ಉಳ್ಳವನಾಗಿ ಸರ್ವ ಸೇವೆಗಳಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಾನು ಆತ್ಮ ಸಫಲತಾ ಮೂರ್ತಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನು ಆತ್ಮ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ದೇಹ ಮತ್ತು ದೇಹದ ಸರ್ವ ಕರ್ಮೇಂದ್ರಿಯಗಳ ಮುಖಾಂತರ ಕಾರ್ಯ ಮಾಡುತ್ತಿದ್ದೇನೆ. ನಾನು ಸ್ವರಾಜ್ಯಾಧಿಕಾರಿ, ಕರ್ಮೇಂದ್ರಿಯಗಳ ಮಾಲೀಕ ಆತ್ಮ ಜ್ಯೋತಿ. ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗುವಾಗಿದ್ದೇನೆ. ಶಿವ ತಂದೆಯು ಜ್ಞಾನ ಸಾಗರ,
ಪವಿತ್ರತೆಯ ಸಾಗರ, ಶಾಂತಿ, ಸುಖ, ಸ್ನೇಹದ ಸಾಗರ, ಆನಂದ ಸಾಗರ, ಸರ್ವಶಕ್ತಿವಂತ ಆಗಿದ್ದಾರೆ. ಆ ತಂದೆಯ ಪ್ರೀತಿಯ ಮಗು ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನನ್ನ ಮನೆ ಪರಮಧಾಮ, ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ, ಸ್ವಯಂ ಪ್ರಕಾಶತೆಯಿಂದ ಕೆಂಪು ಮಿಶ್ರಿತ ಬಂಗಾರದಂತೆ ಹೊಳೆಯುತ್ತಿರುವ ನನ್ನ ಮನೆ. ನಾನು ಆತ್ಮ ಬಿಂದು, ಪರಂಜ್ಯೋತಿ ಬಿಂದು ತಂದೆಯ ಜೊತೆಯಲ್ಲಿ ಮನೆಯಲ್ಲಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳು ನನ್ನಲ್ಲಿ ತುಂಬುತ್ತಲಿವೆ. ನಾನು ಶುದ್ಧ ಹಾಗೂ ಶಕ್ತಿಶಾಲಿಯಾಗಿದ್ದೇನೆ. ಇಡೀ ಜಗತ್ತಿಗೆ ತಂದೆಯ ಸಂದೇಶವನ್ನು ನೀಡುತ್ತೇನೆ. ನಾನು ಆತ್ಮ, ಶಿವ ತಂದೆಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ಓಂ ಶಾಂತಿ.